ಒಂದು ಮುಂಗಾರು ಮಳೆ ನಂತರ ನನ್ನ ಆಡಿಯೋ ರಿಲೀಸು ಆಮೇಲೆ ಸಿನಿಮಾ ಮಾಡಿದಾಗೆಲ್ಲ ನನ್ನ ಕೃಷ್ಣಪ್ಪನ ಸಿಗ್ತಾನೆ ಇತ್ತು. ಒಂದ್ಸತಿ ಹೀಗೆ ಇಟ ಮಾಲ್ಬಿದ್ದೆ, ತಿರ್ಗಾ ಹೊಡಿಬೇಕು ಅನ್ನೋ ಥರ ತಿರ್ಗಾ ಏನೋ ಮಾಡಬೇಕು ಅಂತ ಮಾತಾಡಿ ಆಮೇಲೆ ಅವರು ರಾಜಕಾರಣ, ನಾನು ನಂದು ಸಿನಿಮಾ ಟೆಲಿವಿಷನ್ ಜರ್ನಿಗಳಲ್ಲಿ ಇಷ್ಟು ವರ್ಷ ಕಳೆದಿದ್ದು ನಮ್ಗೆ ನಿಜಕ್ಕೂ 18 ವರ್ಷ ಆಗಿದೆ ಅನ್ನೋದು ಕಿಂಚಿತ್ ಅಂದಾಜು ಕೂಡ ಅವರಿಗೂ ಇಲ್ಲ ನನಗೂ ಇಲ್ಲ. ಕರೋನಾ ನಂತರ ರೀಸೆಂಟಾಗಿ ಒಂದ್ಸತಿ ಸಿಕ್ಕಿದಾಗ ಶುರು ಮಾಡಬೇಕು ಒಂದೇ ಹೇಳಿದ್ದು, ನಾನು ಹೊಸ ಕುದುರೆನೇ ತುಂಬ ಇಷ್ಟಪಡೋದು ಅಂತ ಒಂದು ಹಿಂಟ್ ಕೊಟ್ಟರು ನನಗೆ. ಅಲ್ಲಿಂದ ಹೊಸಬ್ರನ್ನ ಹುಡುಕಿ ಸಿಕ್ಕದ, ಇವರಿಬ್ರು ಸಿಕ್ಕಿದ್ರು. ಇದು ತುಂಬ ಗೊತ್ತಾಡಿದ್ದೀವಿ ನಾವು. ಅಂದರೆ ಹೊಸ ಮುಖ ಅಂದರೆ ಇನ್ಫಿನಿಟಿ, ಅದು ನೀವು ಆ್ಯಕ್ಟ್ ಮಾಡ್ಬೋದು, ಯಾರು ಬೇಕಾದ್ರೆ ಆ್ಯಕ್ಟ್ ಮಾಡ್ಬೋದು. ಏನದು ಸಿನಿಮ್ಯಾಟಿಕಲಿ ಯಾವುದು ವರ್ಕ್ ಆಗ್ತದೆ. ಇಷ್ಟೊಂದು ಜನ ಹುಡುಗರನ್ನ ತಂದಿರ್ತೀವಿ, ಇಷ್ಟೊಂದು ಜನ ಹೀರೋಯಿನ್ಸ್ ಜೊತೆ ಕೆಲಸ ಮಾಡಿರ್ತೀವಿ, ಎಲ್ಲ ಗೊತ್ತಿದ್ರು ಸುಮಾರು ವಿಷಯ ಗೊತ್ತಿರಲ್ಲ ನಮ್ಗೆ. ಪರದೆಗೆ ಏನು ಬೇಕು, ಯಾರು ದುಡ್ಡು ಕೊಟ್ಟು 100-150 ರೂಪಾಯಿ ಕೊಟ್ಟು ನೋಡೋಣ ಒಬ್ಬನಿಗೆ 2.5 ತಾಸು ಒಂದು ಮುಖ ಹೋಲ್ಡ್ ಮಾಡುತ್ತಾ, ಚಿಕ್ಕ ಪಾತ್ರ ಇರ್ಬೋದು, ಔಟ್ ಆಫ್ ಫೋಕಸ್ ಅಲ್ಲಿ ಬಂದು ಹೋಗೋನು ಕೂಡ ಒಂದು ಸಿನಿಮಾನ ಬೋರ್ ಹೊಡಿಸ್ಬೋದು. ಎಲ್ಲ ಇರ್ಬೇಕು, ಅವನಲ್ಲಿ ಏನೇನೋ ಇರಬೇಕು. ಏನದು ಎಲ್ಲ ಇರಬೇಕು ಅಂದ್ರೆ ಏನದು, ನಟನೆ ಕಮ್ಯುನಿಕೇಟ್ ಆಗಬೇಕು, ಇಡೀ ಸಮಾಜಕ್ಕೆ ಒಂದು ಕನೆಕ್ಟಿಂಗ್ ಕೇಬಲ್ ಎಳಿಬೇಕು ಪರದೆಯಿಂದ ಒಬ್ಬ ನಟ. ಅವ್ನಿಗೆ ಏನೇನೋ ಬರೀತೀವಿ, ಬರ್ದಿದ್ದೆಲ್ಲದು ಕಮ್ಯುನಿಕೇಟ್ ಆಗಲ್ಲ, ಸುಮಾರು ಹರಿತೀವಿ ಅದೇ ಥರ. ಈ ಚಕ್ಕರಲ್ಲಿ ಈ ಆರ್ಟಿಸ್ಟ್ಗಳು ಹೊಸಬ್ರಿಗೆ ಮಾಡಿ ಅಂತ ಯಾರೇ ಹೇಳಿದ್ರು ತುಂಬ ಕಷ್ಟ ಇದೆ. ಅದು ಏನು ಹೊಸಬ್ರು ಅಂದ ತಕ್ಷಣ ಒಂದು ಸೆನ್ಸ್ ಇರಬೇಕು. ಅಂದ್ರೆ ಇವತ್ತಿನ ಕಾಲಕ್ಕೆ ಏನು ಬೇಕು, ಒಂದು ಹಸಿವಿರಬೇಕು, ಪ್ಯಾಷನ್ ಇರಬೇಕು. ಇಷ್ಟು ಜನ ಹೊಸಬ್ರನ್ನ ತಗೊಂಡ್ಬಂದಿದ್ದೆಲ್ಲ ಅವ್ರ ಪ್ಯಾಷನನ್ನು ನಾವು ಬಳಸಿ ಸ್ನೇಹಿತರಾಗಿ ಅವರಿಗೆ, ಅಂದರೆ ನಾವು ಇವ್ರು ತಂದ್ರು ಅಂತ ತುಂಬ ಜನ ಹೇಳ್ತಾರೆ, ಬಟ್ ಅವ್ರ ತ್ಯಾಗಗಳು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಸೊ 3 ಜನರಲ್ಲೂ ಆ ತ್ಯಾಗದ ಗುಣ ಇದೆ, ರೊಚ್ಚಿದೆ, ಹಸಿವಿದೆ, ಅದು ತುಂಬ ಖುಷಿ ಕೊಡುತ್ತೆ. ಅದಕ್ಕೆ ನಾನು ಕಾರ್ಯಕ್ರಮದ ಬಿಗಿನಿಂಗಲ್ಲೇ ಕೇಳಿದೆ, ತುಂಬ ಹರಸಿ ಹೊಸಬರು ಬೇಕು, ತೀರಾ ಅಂದರೆ ತೀರಾ ಅವಶ್ಯಕತೆ ಇದೆ ಅಂತ ಮತ್ತೊಮ್ಮೆ ಕಳ್ಕಳಿಯಿಂದ ಕೇಳ್ಕೊತೇನೆ. ಆ ಜರ್ನಿ ನಾವು ಯಾವ್ಯಾವಾಗ ನಾವು ಹೊಸಬ್ರ ಜೊತೆ ಜರ್ನಿ ಮಾಡ್ತೀವೋ ಅವರಿಗೆ ಗೊತ್ತಿದ್ದಂಗೆ ಸುಮಾರು ವಿಷಯ ನಾನು ಕಲಿತಿರ್ತೀನಿ. ಅವ್ರು ಹೇಳ್ತಾರೆ ಇವರಿಂದ ಏನೋ ಕಲಿತೆ, ಇವರಿಂದ ಏನೋ ಕಲಿತೆ ಅಂತ. ನಮಗೂ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ. ಅವರ ಎನರ್ಜಿ ಲೆವೆಲ್ಸು, ಅವರಲ್ಲಿ ಬಿಡೋ, ಅವರ ಒಂದು ಅಟ್ರಾಕ್ಷನ್, ಅವ್ರ ಜನ್ಸಿ. ಇವಾಗ ಏನು 1 ಸೆಕೆಂಡಿನ ಪ್ರೊಮೋಗಳು ಬೇಕಂತ, ಇವಾಗ ಒಂದು ನಿಮಿಷದ ಪ್ರೊಮೋ ನೋಡೋಕ್ಕೂ ಪೇಷನ್ಸ್ ಇಲ್ಲ, ಕೈ ಹೋಗ್ತಾನೇ ಇರುತ್ತೆ. ಎಕ್ಸಸೈಸ್ ಥರ 20 ಸೆಕೆಂಡಲ್ಲಿ ಎಲ್ಲದನ್ನೂ ಹೇಳಬೇಕು. ಬೋರ್ ಆಯ್ತಾ ತೆಗೆದು ಸೈಡಿಗೆ ಇಟ್ಬಿಡ್ತಾರೆ. ಅದೇ ತಲೆಮಾರಿದ್ದು. ಯಾಕೆ ಅವ್ರಿಗೆ ಬೋರ್ ಹೊಡೆಯುತ್ತೆ, ಹೆಂಗೆ ಅವ್ರನ್ನ 2 ತಾಸು ಗಂಟು ಹಾಕಬೇಕು, ಯಾಕೆ ನಗ್ತಾರೆ ಅವರು. ಚಿಕ್ಕದಾಗ ಒಂದು ಪೀಜೆ ಬೋರ್ ಜೋಕು, ಯಾವುದೋ ಒಂದು ಆಡಿದರೆ ಜೋಕ್ ಮಾಡಿದ್ರೆ ನಗರ, ಅವನ ಹತ್ರ ಕೂಡ ಸೇರಿಸಲ್ಲ ಅವರು. ಅವ್ರದ್ದು ಲೆವೆಲ್ಗಳೇ ಬೇರೆ ಆಗ್ಬಿಟ್ಟಿದೆ. ಅಂದರೆ ಈ ತಲೆಮಾರಿನ ಪ್ರೇಕ್ಷಕ ವರ್ಗದ ಯೋಚನೆಗಳು ಅದು ಎಲ್ಲಿಗೋ ಇದ್ದಾವೆ. ಅವೆಲ್ಲವನ್ನು ನಾವು ತಿಳ್ಕೊಬೇಕಂದ್ರೆ ಅವ್ರು ಸಹವಾಸ ಮಾಡಲೇಬೇಕು. ಅದಕ್ಕೆ ಪ್ರೋತ್ಸಾಹ ಕೊಟ್ಟರು ಕೃಷ್ಣಪ್ಪಣ್ಣ. ತಿರ್ಗಾ ಅವರಿಗೆ ಹೊಸಬ್ರು ಮೋಹ, ನನಗೆ ಅದೇ ಇಷ್ಟ ಆಗೋದು. ಹೊಸ ಕುದುರೆ ಮೇಲೆ ನಾನು ಬಾಜಿ ಕಟ್ಟೋದು ನನ್ಗೆ ಇಷ್ಟ ಆಗುತ್ತೆ. ಕುದುರೆಗಳು ಓಡಿಸೋದು ಅಂತ ಅಂದರು. ಅಲ್ಲಿಂದ ನಾನು ರೊಚ್ಚಿಗೆದ್ದು ಇಲ್ಲಿವರೆಗೆ ಬಂದು ಸಿನಿಮಾ ಕಂಪ್ಲೀಟ್ ಆಗಿದೆ. 2 ರಾಜ್ಯಗಳಲ್ಲಿ ಆಗಿದೆ, ಸುಮಾರೊಂದು 12-13 ಜಿಲ್ಲೆಗಳಲ್ಲಿ ಆಗಿದೆ. ಕರಾವಳಿಯ ಎಲ್ಲ ಜಿಲ್ಲೆಗಳು ಶೂಟ್ ಆಗಿದೆ. ಮಡಿಕೇರಿ, ಸಕಲೇಶಪುರ, ಬೆಂಗಳೂರು ಗ್ರಾಮಾಂತರ, ಮೈಸೂರಿನ ಕೆಲವು ಭಾಗಗಳಲ್ಲಿ ಶೂಟಿಂಗ್ ಆಗಿದೆ.